ನಮಸ್ತೆ ಎಲ್ಲ ಕೃಷಿಕರಿಗೂ. ನಾವು ಕರಾವಳಿ ಆಗ್ರೋ ಸೆಂಟರ್ ನಮ್ಮ ಉಜಿರೆಯ ಸಂಸ್ಥೆಯ ವತಿಯಿಂದ ಇವತ್ತು ಬೆಳ್ತಂಗಡಿ ತಾಲೂಕಿನ ಕಲೆಂಜ ಗ್ರಾಮದ ಸುಧೀಂದ್ರ ಜೈನ್ ಅವರ ತೋಟದಲ್ಲಿರುವಂಥದ್ದು. ಅವರು ತಮ್ಮ ತೋಟಕ್ಕೆ ನೀವು ಬಂದು ಎಲೆಚುಕ್ಕಿ ರೋಗದ ಬಗ್ಗೆ ಸಂಕ್ಷಿಪ್ತ ನಮಗೆ ವಿವರಣೆ ಕೊಟ್ಟು ಅದರ ಬಗ್ಗೆ ಶಿಲೀಂಧ್ರನಾಶಕದ ಬಗ್ಗೆ ತಿಳಿಸಿಕೊಡಬೇಕು ಅಂತ ಕರೆಸಿಕೊಂಡ ಕಾರಣವಾಗಿ ನಾನು ಈ ತೋಟಕ್ಕೆ ಭೇಟಿ ಕೊಟ್ಟಿದ್ದೀನಿ. ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಎಲೆಚುಕ್ಕಿ ರೋಗದ ಬಗ್ಗೆ ತುಂಬ ಅವೇರ್ನೆಸ್ಸನ್ನು ನಾವು ಮಾಡ್ತಾಯಿದ್ದು, ಕೃಷಿಕರು ಕೆಲವು ಅವರ ಅವಶ್ಯಕತೆ ಇದ್ದಂತಹ ತೋಟಗಳಿಗೆ ಕರೆಸಿ ಅದಕ್ಕೆ ಏನು ನಾವು ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಬೇಕಂತಕ್ಕಂತಹ ಸಲಹೆಯನ್ನು ಕೇಳಿದಾಗ ಸೂಕ್ತವಾದಂತಹ ಸಲಹೆಯನ್ನು ನೀಡ್ತಾ ಅದಕ್ಕೆ ಸಂಬಂಧಪಟ್ಟಂತಹ ಶಿಲೀಂಧ್ರನಾಶಕವನ್ನು ನಾವು ಒದಗಿಸಿಕೊಡುವಂಥ ಕೆಲಸವನ್ನು ಈಗಾಗಲೇ ತಾಲೂಕಿನಾದ್ಯಂತ ನಾವು ಮಾಡ್ತಾಯಿದ್ದೇವೆ. ಆಗ ಇವತ್ತು ಕೂಡ ಕಲೆಂಜ ಗ್ರಾಮದ ಸುಧೀಂದ್ರ ಜೈನ್ ಅವರ ತೋಟಕ್ಕೆ ಬಂದಿರುವಂಥದ್ದು. ಇವರ ತೋಟದಲ್ಲಿ ತುಂಬ ಅಡಿಕೆ ಮರಗಳು ಎಲೆಚುಕ್ಕಿ ರೋಗ ಕಂಡು ಬಂದ ಕಾರಣದಿಂದ ನಾವು ಇವತ್ತು ಇಲ್ಲಿ ಅದಕ್ಕೆ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಲಿಕ್ಕೆ ನಾವು ದ್ರಾವಣವನ್ನು ರೆಡಿ ಮಾಡ್ತಾಯಿದ್ದೇವೆ. ಹಾಗಾಗಿ ಎಲೆಚುಕ್ಕಿ ರೋಗದ ಬಗ್ಗೆ ಈಗಾಗಲೇ ನಾನು ವೀಡಿಯೋಗಳನ್ನು ಮಾಡಿದ್ದೇನೆ ಮತ್ತು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇನೆ ಮತ್ತು ಕೆಲವು ತೋಟಗಳಲ್ಲಿ ಲೈವ್ ವೀಡಿಯೋಗಳನ್ನು ನಾನು ಮಾಡಿ ತೋರಿಸ್ತಾ ಬಂದಿದ್ದೇನೆ. ಹಾಗಾಗಿ ಎಲೆಚುಕ್ಕಿ ರೋಗದ ಲಕ್ಷಣಗಳು ಹೇಗೆ ಇರ್ತವೆ ಅಂತ ನಾನು ಸಂಕ್ಷಿಪ್ತವಾಗಿ ತೋರಿಸಿಕೊಡೋದಾದರೆ, ಈಗಾಗಲೇ ನಾನು ಎಲೆಚುಕ್ಕಿ ರೋಗ ಕಂಡು ಬಂದಂತಹ ಅಡಿಕೆಯ ಒಂದು ಎಲೆಯನ್ನು ನಿಮಗೆ ಸ್ಯಾಂಪಲ್ ಆಗಿ ತೋರಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇದು ಎಲೆಚುಕ್ಕಿ ರೋಗ ಕಂಡು ಬಂದಂತಹ ಅಡಿಕೆ ಮರದ ಎಲೆಯಾಗಿದೆ. ಈ ಥರ ಅಡಿಕೆ ಮರದ ಎಲೆಯಲ್ಲಿ ಪ್ರಾರಂಭದ ಹಂತದಲ್ಲಿ ಒಂದು ಹಳದಿ ಬಣ್ಣದ ಚುಕ್ಕೆಗಳು ಈ ಥರ ಗೋಚರಿಸಿಕೊಳ್ತವೆ. ಈ ಚುಕ್ಕೆಗಳು ಬಿದ್ದಂತಹ ಜಾಗೆಯಲ್ಲಿ ಸಂಪೂರ್ಣ ಈ ಥರ ಸುಟ್ಟ ಹಾಗೆ ಆಗುವಂಥದ್ದು. ಹಾಗಾಗಿ ಈ ಥರ ಸುಟ್ಟ ಹಾಗೆ ಆದ ನಂತರ ಸಂಪೂರ್ಣ ಈ ಸೋಗೆಯನ್ನೆಲ್ಲ ಆವರಿಸಿದ ನಂತರ ಸೋಗೆ ಕಂಪ್ಲೀಟ್ ಒಣಗಿ ಸಾಯುವಂಥದ್ದು. ಈ ಥರ ಒಣಗಿದ ನಂತರ ಆ ಮರದ ಎಲ್ಲ ಸೋಗೆಗಳು ಕೂಡ ಕಂಪ್ಲೀಟ್ ಒಣಗಿ ಸಾಯುವಂಥ ಹಂತಕ್ಕೆ ಹೋಗುತ್ತೆ. ಈ ಥರ ಒಣಗಿದ ನಂತರ ಅದರ ನೆಕ್ಸ್ಟ್ ಸೋಗೆ ಕೂಡ ಅದೇ ಥರ ಆದಾಗ ಅಡಿಕೆ ಮರ ಸಹಜವಾಗಿ ಒಣಗಿದ ನಂತರ ಆ ಮರ ಸಂಪೂರ್ಣವಾಗಿ ನಮಗೆ ಸಾಯುವಂಥದ್ದನ್ನು ನಾವು ಗಮನಿಸ್ಬೋದು. ಆ ಥರ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಅಡಿಕೆ ಮರವನ್ನು ಅಥವಾ ಅಡಿಕೆ ಸಸಿಯನ್ನು ಕಳ್ಕೊಳ್ಳುವಂಥ ಸ್ಟೇಜಲ್ಲಿ ನಾವು ಇರ್ತೇವೆ. ಹಾಗಾಗಿ ನಾವು ಎಲೆಚುಕ್ಕಿ ರೋಗ ಕಂಡು ಬಂದಂತಹ ಪ್ರಾರಂಭದ ಹಂತದಲ್ಲಿ ನಾವೇನಾದರೂ ಅದಕ್ಕೆ ಸೂಕ್ತವಾದಂತಹ ಸಲಹೆಯೊಂದಿಗೆ ಶಿಲೀಂಧ್ರನಾಶಕವನ್ನು ನಾವು ಸಿಂಪಡಣೆ ಮಾಡಿದಲ್ಲಿ ಎಲೆಚುಕ್ಕಿ ರೋಗವನ್ನು ನಾವು ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎಲೆಚುಕ್ಕಿ ರೋಗ ಆದರೆ ಈಗ ಅಡಿಕೆ ಕೃಷಿಯಲ್ಲಿ ಇನ್ನೊಂದು ನಮಗೆ ಮುಖ್ಯವಾಗಿರುವಂತಹ ಸಮಸ್ಯೆ ಏನಂತ ಹೇಳಿದರೆ, ಎಲೆಚುಕ್ಕಿ ರೋಗದ ಒಟ್ಟಿಗೆ ನಮಗೆ ತೋಟದಲ್ಲಿ ಅಡಿಕೆ ಎಲೆಗಳಲ್ಲಿ ಇನ್ನೊಂದು ಗೋಚರಿಸುವಂಥದ್ದು ಮೈಟ್ಸ್ನ ಸಮಸ್ಯೆ. ಮೈಟ್ಸ್ ಕೂಡ ಇವಾಗ ಎಲೆಚುಕ್ಕಿ ರೋಗದ ರೀತಿಯಲ್ಲಿ ದೊಡ್ಡ ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಿರೋದ್ರಿಂದ ಅದು ಕೂಡ ಅದರ ಎಲೆಗಳಲ್ಲಿ ಹರಿತನ್ನು ಕಳ್ಕೊಂಡು ಅದು ಕೂಡ ಸಂಪೂರ್ಣವಾಗಿ ಅದರ ಬಣ್ಣವನ್ನು ಕಳ್ಕೊಂಡು ಹೋಗುವಂಥದ್ದು ಇರುತ್ತದೆ. ಅದು ಕೂಡ ಸಮಸ್ಯೆ ಇದೆ. ಹಾಗಾಗಿ ಅದರ ನಂತರ ನಮಗೆ ಇನ್ನೊಂದು ಇರುವಂಥದ್ದು ಅಂತ ಹೇಳಿದರೆ ಮೈಟ್ಸ್ನ ಒಟ್ಟಿಗೆ ಸ್ಪಿಂಡಲ್ ಬಗ್ ಅಂತ ಹೇಳ್ತೀವಿ. ಇದು ನೋಡಿ ಹಸಿರು ಬಣ್ಣದಲ್ಲೇ ಇದೆ, ಸಾಮಾನ್ಯವಾಗಿ ಇದರ ಗರಿ ಹಸಿರು ಬಣ್ಣದಲ್ಲೇ ಇದೆ, ಅಷ್ಟೊಂದು ಹಳದಿ ಬಣ್ಣಕ್ಕೆ ಏನು ತಿರುಗಲಿಲ್ಲ. ಆದರೆ ನೋಡಿ ಇಲ್ಲಿ ಕಡ್ಡಿ ಮಾತ್ರ ಇದೆ, ಎಲ್ಲ ಅಲ್ಲಿ ಏನೋ ತಿಂದ ಹಾಗೆ ಗೋಚರಿಸ್ತೀನಿ ನೋಡಿ ಈ ಥರ ಕಂಪ್ಲೀಟಾಗಿ ತಿಂದ ಹಾಗೆ ಆಗಿರುತ್ತೆ, ಬಣ್ಣ ಹಸಿರಲ್ಲೇ ಇರುತ್ತೆ. ಆದರೆ ಇದು ಕೂಡ ನಮಗೆ ಸ್ಪಿಂಡಲ್ ಬಗ್ ಅಂತಕ್ಕಂತಹ ಸಮಸ್ಯೆಯಿಂದ ಈ ಥರ ಕೂಡ ಸಮಸ್ಯೆ ಬರುವಂಥದ್ದು. ಹಾಗಾಗಿ ನಮಗೆ ಈಗಾಗಲೇ ಅಡಿಕೆ ಕೃಷಿಯಲ್ಲಿ ಎಲೆಚುಕ್ಕಿ ರೋಗದ ಸಮಸ್ಯೆ ಒಂದಾದರೆ ಆ ಸ್ಪಿಂಡಲ್ ಬಗ್ನ ಸಮಸ್ಯೆ ಕೂಡ ಎರಡನೇದಾಗಿರ್ತದೆ. ಮತ್ತು ಮೈಟ್ಸ್ನ ಸಮಸ್ಯೆಗಳು ಕೂಡ ಇರೋದರಿಂದ ನಮಗೆ ಅಡಿಕೆ ತೋಟದಲ್ಲಿ ಅಥವಾ ಅಡಿಕೆ ಗಿಡಗಳಲ್ಲಿ ತುಂಬ ಸಮಸ್ಯೆಗಳನ್ನು ನಾವು ಎದುರಿಸ್ತಿದ್ದೇವೆ. ಇವೆಲ್ಲವನ್ನು ನಾವು ಎಲೆಚುಕ್ಕಿ ರೋಗ ಅಂತಲೇ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಅದನ್ನು ಗುರುತಿಸಿಬಿಟ್ಟು ನಾವು ಎಲೆಚುಕ್ಕಿ ರೋಗಕ್ಕೆ ಮದ್ದು ಏನು ಸಿಂಪಡಣೆ ಮಾಡ್ತೀವ ಅದೇ ಥರ ಸ್ಪಿಂಡಲ್ ಬಗ್ಗು ಬೇರೆಯೇ ಕೀಟನಾಶಕವನ್ನು ಕೊಡಬೇಕಾಗ್ತದೆ. ಅದು ಮೈಟ್ಸಿಗೆ ಸಂಬಂಧಪಟ್ಟಂಥ ಅದನ್ನು ಕೂಡ ನಾವು ಬೇರೆಯೇ ಕೊಡಬೇಕಾಗ್ತದೆ. ಆತ್ಮೀಯ ಕೃಷಿಕರೇ, ಎಲೆಚುಕ್ಕಿ ರೋಗ ಅನ್ನುವಂಥದ್ದು ಕೊಲೆಟೋಟ್ರೈಕಮ್ ಸ್ಪೀಸಿಸ್ ಮತ್ತು ಫಿಲೋಕ್ಟಿಕಾ ಅರೆಕಾ ಅಂತಕ್ಕಂತಹ ಶಿಲೀಂಧ್ರಗಳಿಂದ ಕಂಡುಬರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲೆಚುಕ್ಕಿ ರೋಗದ ಪ್ರಾರಂಭದ ಹಂತದಲ್ಲಿ ನಾವು ಫುನೋಟವನ್ನು ಸಿಂಪಡಣೆ ಮಾಡಿದರೆ ಪ್ರಾರಂಭದ ಹಂತದಲ್ಲಿ ಮಾತ್ರ ಆ ಫುನೋಟದಲ್ಲಿ ನಮಗೆ ಎಕ್ಸುಕೊನ್ಝೋಲ್ 5SC ಮತ್ತು SE ಅಂತಕ್ಕಂತಹ ಟೆಕ್ನಿಕಲ್ ಇರೋದ್ರಿಂದ ಪ್ರಾರಂಭದ ಹಂತದಲ್ಲಿ ನಾವು ಅದನ್ನು ಕೊಟ್ಟರೆ ನಮಗೆ ಕಡಿಮೆ ಖರ್ಚಿನಲ್ಲಿ ನಾವು ಅದನ್ನು ಎಲೆಚುಕ್ಕಿ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಅದಕ್ಕೆ ನಮಗೆ ಫುನೋಟ ಸಾಕಾಗಲ್ಲ. ಅದರ ನೆಕ್ಸ್ಟ್ ನಾವು ಅದಕ್ಕೆ ರುಸ್ಟೋಕನ್ನು ಸಿಂಪಡಣೆ ಮಾಡುವಂಥ ಅವಶ್ಯಕತೆ ಬರುತ್ತೆ. ಅದರಲ್ಲಿ ಕೂಡ ಪ್ರೊಫಿಕೊನ್ಝೋಲ್ 25EC ಅಂತಕ್ಕಂಥ ಟೆಕ್ನಿಕಲ್ ಇರೋದ್ರಿಂದ ರುಸ್ಟೋಕ್ ಒಳ್ಳೆಯ ಕಂಪ್ನಿಯ ನಮಗೆ ಮೆಡಿಸಿನ್ ಆಗಿರೋದ್ರಿಂದ ಸೂಕ್ತವಾದಂತಹ ಎರಡನೇ ಹಂತದಲ್ಲಿದ್ದಂಥ ರೋಗಗಳಿಗೆ ಅದು ಫಲಿತಾಂಶವನ್ನು ಚೆನ್ನಾಗಿ ನಮಗೆ ಕೊಡುತ್ತೆ. ಆ ನಂತರ ಅವಶ್ಯಕತೆ ಬಂದರೆ ನಾವು ಟೆಬುಕೊನ್ಝೋಲನ್ನು ಕೊಡಬೇಕಾಗ್ಬೋದು ಅಥವಾ ಮ್ಯಾಂಕೋಜಿಮನ್ನು ನಾವು ಕೊಡಬೇಕಾಗ್ಬೋದು.
ಅಥವಾ ಪ್ರೋಪಿನೆಬನ್ನು ಕೂಡ ಕೊಡಬೇಕಂತ ಅವಶ್ಯಕತೆ ಬಂದ ಅದನ್ನು ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ನಾವು ಇದರ ಒಟ್ಟಿಗೆ ನಾವು ಮೈಟ್ಸ್ ನಮಗೆ ಇದೆ ಅಂತೇಳಿದರೆ ನಾವು ಅದಕ್ಕೆ ಸಿಂಬವನ್ನು ಕೂಡ ನಾವು ಸಿಂಪಡಣೆ ಮಾಡುವಂಥ ಅವಶ್ಯಕತೆ ಬಂದರೆ ಸಿಂಬವನ್ನು ಕೊಡಬೇಕಾಗ್ತದೆ. ಸಿಂಬದಲ್ಲಿ ನಮಗೆ ಪ್ರೋಪರ್ ಗೈಟ್ 57 EC ಅಂತಕ್ಕಂತಹ ಟೆಕ್ನಿಕಲ್ ಇರೋದ್ರಿಂದ ನಾವು ಮೈಟ್ಸಿಗೆ ಅದು ಕೂಡ ಸೂಕ್ತವಾದಂತಹ ಫಲಿತಾಂಶ ನಮಗೆ ಕಂಡುಬರುವಂಥದ್ದು. ಇನ್ನು ಅದರ ಒಟ್ಟಿಗೆ ನಮಗೆ ಇರುವಂಥದ್ದು ಸ್ಪಿಂಡಲ್ ಬಗ್ನ ಸಮಸ್ಯೆ. ಸ್ಪಿಂಡಲ್ ಬಗ್ ಕೂಡ ನಾವು ಕಾನ್ಫಿಡೆಂಟನ್ನೆಲ್ಲ ಕೊಟ್ಟರೆ ಅದು ಕೂಡ ಸೂಕ್ತವಾದಂತಹ ನಮಗೆ ಫಲಿತಾಂಶ ಬರುತ್ತೆ. ಯಾಕೆ ಅಂತೇಳಿದರೆ ಅದರಲ್ಲಿ ನಮಗೆ ಇಮಿಡಾಕ್ಲೋಪ್ರೈಡ್ ಅಂತಂತಹ ಟೆಕ್ನಿಕಲ್ ಇರೋದ್ರಿಂದ ಅದು ಕೂಡ ನಮಗೆ ಈ ಸ್ಪಿಂಡಲ್ ಬಗ್ನ ಸಮಸ್ಯೆಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಎಲೆಚುಕ್ಕಿ ರೋಗ ಒಂದೇ ಅಂತಕ್ಕಂಥದ್ದನ್ನು ನಾವು ಸೂಕ್ತವಾಗಿ ನಾವು ಗಣನೆ ಮಾಡಲಿಕ್ಕೆ ಆಗೋದಿಲ್ಲ. ತೋಟದ ಸಂಬಂಧಪಟ್ಟಂತಹ ರೋಗದ ಬೇರೆ ಬೇರೆ ಲಕ್ಷಣಗಳನ್ನು ನಾವು ಕಂಡುಹಿಡಿದು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಶಿಲೀಂಧ್ರನಾಶಕ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ನಾವು ಇದನ್ನು ಸಿಂಪಡಣೆ ಮಾಡಿದಲ್ಲಿ ಸಂಪೂರ್ಣವಾಗಿ ನಮ್ಮ ಅಡಿಕೆ ಮರ ಅಥವಾ ಸಸ್ಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲೆಚುಕ್ಕಿ ರೋಗದ ಬಾಧೆಯಲ್ಲಿ ನಮಗೆ ಅಡಿಕೆ ಮರ ಒಣಗುವಂಥದ್ದು ಒಂದಾದರೆ, ಇನ್ನು ಚೆನ್ನಾಗಿರುವಂಥ ಮರದಲ್ಲಿ ಕೂಡ ಅಷ್ಟೇ ಅದರ ಹಿಂಗಾರಗಳಲ್ಲಿ ಕಪ್ಪಾಗಿ ಹೋಗೋದ್ರಿಂದ, ಕೊಳೆತು ಹೋಗೋದ್ರಿಂದ ನಮಗೆ ಫಸಲು ತುಂಬ ನಷ್ಟ ಕಂಡು ಬರುತ್ತೆ. ಮತ್ತು ಕಾಯಿ ಅಡಿಕೆಯನ್ನು ಕೂಡ ಗಮನಿಸ್ಬೋದು. ಎಲೆಚುಕ್ಕಿ ರೋಗ ಕಂಡು ಬಂದಾಗ ಕಾಯಿ ಅಡಿಕೆ ಕೂಡ ಸಹಜವಾಗಿ ಚುಕ್ಕೆ ಥರ ಬೀಳುವಂಥದ್ದು ತುಂಬ ಲಕ್ಷಣಗಳು ಕಂಡು ಬರ್ತಾ ಇರ್ತವೆ. ನೀವು ಗಮನಿಸ್ಬೋದು. ಇದೆಲ್ಲ ಎಲೆಚುಕ್ಕಿ ರೋಗ ಇದ್ದಂತಹ ಇವರ ತೋಟದಲ್ಲಿರ್ತಕ್ಕಂತಹ ಅಡಿಕೆ ಕೂಡ ಇದು. ಹಾಗಾಗಿ ಇದು ಕೂಡ ನಮಗೆ ಹಣ್ಣಾಗುವ ಮೊದಲೇ ಬೀಳುವುದರಿಂದ ಅಡಿಕೆಯಲ್ಲಿ ಬೆಲೆಯಲ್ಲಿ ಕೂಡ ತುಂಬ ನಮಗೆ ನಷ್ಟ ಕಂಡು ಬರುತ್ತೆ. ಹಾಗಾಗಿ ಆತ್ಮೀಯ ಎಲ್ಲ ವೀಕ್ಷಕರೇ, ಎಲೆಚುಕ್ಕಿ ರೋಗಕ್ಕೆ ಸಂಬಂಧಪಟ್ಟ ಇವತ್ತು ಕೂಡ ನಾವು ಇವರಿಗೆ ಇಲ್ಲಿ ಶಿಲೀಂಧ್ರನಾಶಕವನ್ನು ನಾವು ದ್ರಾವಣ ರೆಡಿ ಮಾಡ್ತಿದ್ದಾರೆ, ಸಿಂಪಡಣೆ ಮಾಡಲಿಕ್ಕೆ ಅವರು ತಯಾರು ಮಾಡ್ತಾರೆ. ಎಲೆಚುಕ್ಕಿ ರೋಗದ 2 ಗಿಡವನ್ನು ನಾನು ಸ್ಯಾಂಪಲ್ ಆಗಿ ನಿಮಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಲೆಚುಕ್ಕಿ ರೋಗ ಬಂದಂತಹ ಗಿಡಗಳು ಹೇಗಿರ್ತವೆ ಮತ್ತು ಯಾವ ಹಂತಕ್ಕೆ ಹೋಗುತ್ತವೆ ಅಂತ ತುಂಬ ಮರಗಳನ್ನು ಇಲ್ಲಿ ನಾವು ಕಾಣ್ಬೋದು. ಆದರೂ ನಾವೊಂದು 2-3 ಮರವನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಲ್ಲಿ ಇಷ್ಟಪಡ್ತಿದ್ದೀನಿ. ಹಾಗಾಗಿ ಗಮನಿಸಿ ನೀವು ಸೂಕ್ಷ್ಮವಾಗಿ ನೋಡಿ. ಇದೊಂದು ನೀವು ಮರವನ್ನು ಸರಿಯಾಗಿ ನೀವು ಗಮನಿಸಿ. ಇದು ಎಲೆಚುಕ್ಕಿ ರೋಗದ ಪ್ರಾರಂಭದಿಂದ ಈಗ 2ನೇ ಹಂತದಲ್ಲಿ ಇರುವಂತಹ ಗಿಡ ಇದು. ಇದರ ಬಣ್ಣ ನೋಡಿ, ಅಲ್ಲಿ ಚುಕ್ಕೆ ಥರ ಎಲೆಗಳಲ್ಲಿ ಬಿದ್ದು ಅದರ ಬಿದ್ದ ಜಾಗೆಯಲ್ಲಿ ಸುಟ್ಟ ಹಾಗೆ ಆಗಿದೆ. ಮತ್ತು ಅದು ನೆಕ್ಸ್ಟ್ ಕೂಡ 2-3 ಸೋಗೆಗಳಲ್ಲಿ ಕೂಡ ಆವರಿಸ್ತಾ ಹೋಗಿದೆ ನೋಡಿ. ಇದನ್ನು ಕೂಡ ನೀವು ಗಮನಿಸೋದಾದರೆ ಇದು ಕೂಡ ನೋಡಿ, ಇದರ ಸೋಗೆ ಕೂಡ ಕೆಲವು ಸೋಗೆ ಸುಟ್ಟಾಗಿದೆ, ಈಗಾಗಲೇ ಸುಟ್ಟು ಹೋಗಿದೆ. ಎಲೆಚುಕ್ಕಿ ರೋಗದ ಲಕ್ಷಣ ಇದ್ದಂತಹ ಗಿಡಗಳು ಥರ ತುಂಬ ಮರಗಳಲ್ಲಿ ನಾವು ಇವರ ತೋಟದಲ್ಲಿ ನಾವು ಕಾಣಬಹುದಾಗಿದೆ. ನಿಮಗೆ ಅದೇ ಥರ ನೋಡಿ, ಇಲ್ಲೊಂದು ನಾನು ಸಸಿಯನ್ನು ನಿಮಗೆ ತೋರಿಸ್ತೇನೆ. ಎಲೆಚುಕ್ಕಿ ರೋಗದಿಂದ ಕಂಡು ಬಂದಂತಹ ತೋಟದಲ್ಲಿ ಎಷ್ಟು ಮರಗಳು ಈ ಥರ ಆಗಿದ್ದಾವೆ. ಆದರೆ ನಾವು ಎಲ್ಲವನ್ನು ಗಮನಿಸ್ತಾ ಸೂಕ್ಷ್ಮವಾಗಿ ಹೋದರೆ ಎಲ್ಲ ಮರಗಳು ಎಲೆಚುಕ್ಕಿ ರೋಗದ ಲಕ್ಷಣಗಳು ಕಂಡು ಬಂದಿದ್ದಾವೆ. ಮತ್ತು ಹೆಚ್ಚಿರುವಂಥ ಗಿಡಗಳನ್ನು ಕೂಡ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ ನೋಡಿ, ಇಲ್ಲಿ ಒಂದು ಗಿಡ ನೋಡಿ ನೀವು, ಇದು ಎಲೆಚುಕ್ಕಿ ರೋಗ ಅಂತ ಅನ್ನೋದಕ್ಕಿಂತಲೂ ಈ ಗಿಡವನ್ನು ಗಮನಿಸಿ. ಇದು ಎಲೆಚುಕ್ಕಿ ರೋಗ ಅನ್ನೋದಕ್ಕಿಂತಲೂ ಸ್ಪಿಂಡಲ್ ಬಗ್ನ ಸಮಸ್ಯೆ ಇದರಲ್ಲಿ ತುಂಬ ಕಂಡು ಬರ್ತದೆ ಈ ಗಿಡದಲ್ಲಿ ನಮಗೆ, ಎಲೆಚುಕ್ಕಿ ರೋಗ ಅನ್ನೋದಕ್ಕಿಂತಲೂ. ಅದರ ಒಟ್ಟಿಗೆ ನೋಡಿ, ಇಲ್ಲಿ ನೀವು ಒಂದು ಮರವನ್ನು ಗಮನಿಸಿ, ಇದರಲ್ಲಿ ಅಷ್ಟೇ ಎಲೆಚುಕ್ಕಿ ರೋಗ ಇರುವಂತಹ ಗಿಡನೇ ಇದು ಕೂಡ. ಸರಿಯಾಗಿ ಇದನ್ನು ನೀವು ಗಮನಿಸ್ಬೋದು. ಇದರಲ್ಲಿ ಕೂಡ ಎಲೆಚುಕ್ಕಿ ರೋಗ ಕಂಡು ಬಂದಂಥ ಮರ. ಇದು ಕೂಡ ಚುಕ್ಕೆ ಥರ ಬಿದ್ದು ಹಳದಿ ಬಣ್ಣಕ್ಕೆ ತಿರುಗೋದ್ರಿಂದ ಮತ್ತು ಅಲ್ಲಿ ಸುಟ್ಟಾಗಿ ಆಗಿರೋದನ್ನು ಮರ ಎಲೆಗಳು ಎಲ್ಲ ಸುಟ್ಟು ಹೋಗಿದ್ದಾವೆ. ನೆಕ್ಸ್ಟ್ ನೋಡಿ, ಇದೊಂದು ಗಿಡವನ್ನು ಕೂಡ ನೀವು ಗಮನಿಸಿ. ಎಲೆಚುಕ್ಕಿ ರೋಗದ ಎರಡನೇ ಹಂತದಲ್ಲಿರುವಂತಹ ಗಿಡಗಳು ಕೂಡ ಈ ಥರ ತನ್ನ ಹಸಿರು ಬಣ್ಣವನ್ನು ಕಳ್ಕೊಂಡು ಹಳದಿ ಬಣ್ಣಕ್ಕೆ ತಿರುಗೋದ್ರಿಂದ ತುಂಬ ಮರ ಒಣಗುವಂಥ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರ್ತವೆ. ಹಾಗಾಗಿ ಇವರ ತೋಟದಲ್ಲಿ ತುಂಬ ಮರಗಳು ಇದೇ ಥರ ಆಗಿದ್ದಾವೆ. ಹೆಚ್ಚಿನ ಮರಗಳಾಗಿರೋದ್ರಿಂದ ಇವರು ಬೇರೆ ಬೇರೆ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಿದರೆ ಸೂಕ್ತವಾದ ಮಾಹಿತಿ ಇಲ್ಲದೆ ನೋಡಿ, ಈ ಮರವನ್ನು ಕೂಡ ನೀವು ಗಮನಿಸಿ. ಇದು ಸಂಪೂರ್ಣವಾಗಿ ಎಲೆಚುಕ್ಕಿ ರೋಗ ಬಂದು ಒಣಗಿರತಕ್ಕಂತಹ ಮರ ಆಗಿರೋದ್ರಿಂದ ಇದು ಕೂಡ ಎಲೆಚುಕ್ಕಿ ರೋಗದ ಲಕ್ಷಣ ಇರುವಂತಹ ಮರಗಳು. ತುಂಬ ಗಿಡಗಳು ಇದೇ ಥರ ಇರೋದರಿಂದ ಹಾಗಾಗಿ ಆತ್ಮೀಯ ಇದು ಕೂಡ ಅದೇ ಥರ ಇದೆ. ತುಂಬ ಗಿಡಗಳು ಮರಗಳು ಇದೇ ಥರ ಇದ್ದಾವೆ, ಇಲ್ಲಿ ನಾವು ಗಮನಿಸಬಹುದು. ಆತ್ಮೀಯ ವೀಕ್ಷಕರೇ, ನಾವು ಈಗಾಗಲೇ ಎಲೆಚುಕ್ಕಿ ರೋಗ ತುಂಬ ಅವೇರ್ನೆಸ್ ಕೊಡೋದ್ರ ಒಟ್ಟಿಗೆ ಅದಕ್ಕೆ ಸೂಕ್ತವಾದಂತಹ ಶಿಲೀಂಧ್ರನಾಶಕ ಇರ್ಬೋದು, ಕೀಟನಾಶಕವನ್ನು ಸೂಕ್ತ ಮಾಹಿತಿಯೊಂದಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ನಮ್ಮ ಬೆಳ್ತಂಗಡಿ ತಾಲೂಕಿನಾದ್ಯಂತ ಮಾಡ್ತಾಯಿದ್ದೇವೆ. ಹಾಗಾಗಿ ಅವಶ್ಯಕತೆ ಇದ್ದಂತಹ ಕೃಷಿಕರು ನಮ್ಮನ್ನು ಕರಾವಳಿ ಆಗ್ರೋ ಸಂಸ್ಥೆ ಉಜಿರೆ ನಮ್ಮನ್ನು ಸಂಪರ್ಕ ಮಾಡಿದಲ್ಲಿ ಸೂಕ್ತ ಸಲಹೆ ಮಾಹಿತಿಯೊಂದಿಗೆ ನಾವು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕವನ್ನು ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಮತ್ತು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ನೀವು ನಮಗೆ ದೂರವಾಣಿ ಕರೆ ಮಾಡಿದ ಮೂಲಕ ಅದನ್ನು ನೇರವಾಗಿ ನಿಮಗೆ ಕಚೇರಿಗೂ ಬರ್ಬೋದು ಅಥವಾ ದೂರವಾಣಿ ಮೂಲಕ ಸಂಪರ್ಕ ಮಾಡಿದರೂ ಓಕೆ, ನಾವು ಅದನ್ನು ಒದಗಿಸಿಕೊಡುವಂತಹ ಒಂದು ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಿದೆ. ಹಾಗಾಗಿ ಎಲ್ಲ ಕೃಷಿಕರಿಗೆ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ.